ಹಾಯ್ ಸ್ನೇಹಿತರೆ, ನಾವಿವತ್ತು ನೋಡ್ತಿರುವಂಥ ಸಿನಿಮಾ ಅನಿಮಲ್. ಕಥೆಯ ಹೆಸರು ರಣವಿಜಯನಿಂದ ಆಗುತ್ತೆ. ಸ್ಕೂಲ್ನಲ್ಲಿ ಟೀಚರ್ ಅವನಿಗೆ ಪರ್ಮಿಷನ್ ಕೊಡುತ್ತಾ ಸೆಟ್ಟಿನಲ್ಲಿ ಮನೆಗೆ ಹೋಗಲು ಕಳಿಸ್ತಾರೆ. ಆಗ ರಣವಿಜಯನ ಇಬ್ಬರು ಸಹೋದರಿಯರನ್ನು ತೋರಿಸಲಾಗುತ್ತೆ. ಇವರ ಹೆಸರು ರೀತ್ ಮತ್ತು ರೂಪ್. ಮೂವರು ಓಡುತ್ತಾ ಮನೆಗೆ ಬರ್ತಾರೆ. ಇವತ್ತು ರಣವಿಜಯ್ ತಂದೆಯ ಬರ್ತ್ಡೇ ಆಗಿತ್ತು. ತಂದೆಯ ಹೆಸರು ಬಲ್ಬೀರ್. ಬಲ್ಬೀರ್ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಅವನಿಗೆ ತನ್ನದೇ ಆದ ಒಂದು ಸ್ಟೀಲ್ ಫ್ಯಾಕ್ಟರಿ ಇತ್ತು. ಅದರ ಹೆಸರು ಸ್ವಸ್ತಿಕ್ ಸ್ಟೀಲ್ ಫ್ಯಾಕ್ಟರಿ. ಇವತ್ತು ಅವ್ರ ಮನೆಯಲ್ಲಿ ಇರಲೇ ಇಲ್ಲ. ಹೀಗಾಗಿ ರಣವಿಜಯ್ ಅವರಿಗೆ ಬರ್ತ್ಡೇ ವಿಶ್ ಮಾಡಲು ಅವರಿದ್ದ ಫ್ಯಾಕ್ಟರಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವರು ಅವನಿಗೆ ಸಿಗಲ್ಲ. ಯಾವುದೋ ಬಿಸ್ನೆಸ್ ಮೀಟಿಂಗ್ ನಿಂದ ಹೊರಗಡೆ ಹೋಗಿದ್ದರು. ಮನೆಗೆ ಬರುವಾಗ ಅವರು ರಾತ್ರಿ 10 ಗಂಟೆ ಆಗುತ್ತೆ. ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರ ವೈಫ್ ಜ್ಯೋತಿ ಹೇಳ್ತಾಳೆ, ಇವತ್ತು ದಿನವಿಡೀ ರಣವಿಜಯ್ ನಿಮಗಾಗಿ ಕಾಯ್ತಿದ್ದ, ಆದರೆ ನೀವು ಬರಲೇ ಇಲ್ಲ. ಬಲ್ಬೀರ್ ಹೋಗಿ ರಣವಿಜಯನ ರೂಮಿನಲ್ಲಿ ನೋಡಿದಾಗ ರಣವಿಜಯ್ ಕೈಯಲ್ಲಿ ಒಂದು ಲೆಟರ್ ಇತ್ತು. ಆ ಲೆಟರ್ನಲ್ಲಿ ಬರೆಯಲಾಗಿತ್ತು, ಅಪ್ಪ, ನೀವು ಈ ಜನ್ಮದಲ್ಲಿ ನನ್ನ ತಂದೆ, ಆದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ನಿಮ್ಮ ತಂದೆ ಆಗ್ತೇನೆ. ನೀವು ನನ್ನ ಮಗ ಆದ್ರೆ ನೋಡಿ ನಾನು ನಿಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತೇನಂತ. ಅದರ ನಂತರ ಮತ್ತೆಲ್ಲವೂ ರಿಪೀಟ್ ಆಗುತ್ತೆ. ನೀವು ತಂದೆ, ನಾನು ಮಗ, ನೋಡು ನಮ್ಮಿಬ್ಬರ ಕೆಮಿಸ್ಟ್ರಿ ಹೇಗಿದೆ ಅಂತ. ಹೀಗೆ ಸಮಯ ಕಳೆಯುತ್ತೆ. ರಣವಿಜಯ್ ಈಗ ದೊಡ್ಡವನಾಗಿದ್ದ. ಇವತ್ತು ಅವನ ಬೆಸ್ಟ್ ಫ್ರೆಂಡ್ ಸಹೋದರಿಯ ಎಂಗೇಜ್ಮೆಂಟ್ ಇತ್ತು. ಅವಳ ಹೆಸರು ಗೀತಾಂಜಲಿ. ಬಾಲ್ಯದಲ್ಲಿ ಇವರು ಸ್ಕೂಲ್ನಲ್ಲಿ ಒಟ್ಟಿಗೆ ಓದುತ್ತಿದ್ದರು. ನಂತರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ನಿಂದ ರಣವಿಜಯನ ಅಮೆರಿಕಕ್ಕೆ ಕಳಿಸಲಾಗಿತ್ತು. ಈ ಪ್ರಾಬ್ಲಮ್ ಏನು ಅಂತ ನಿಮಗೆ ಮತ್ತೆ ಗೊತ್ತಾಗುತ್ತೆ. ರಣವಿಜಯ್ ಗೀತಾಂಜಲಿಯಿಂದ ಒಬ್ಸೆಸ್ಡ್ ಆಗಿದ್ದ. ಅವನು ಹೇಳಿದ ಒಂದು ವಿಷಯದಿಂದ ಈಗ ಅವಳಿಗೆ ಅನ್ಸುತ್ತೆ ಅವಳು ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಿರುವ ಹುಡುಗ ಅವಳ ಟೈಪ್ ಅಲ್ಲ. ತಾನು ರಣವಿಜಯ್ ಒಟ್ಟಿಗೆ ಮದುವೆ ಮಾಡ್ಕೋಬೇಕು ಅಂತ ಅವಳು ಬಯಸ್ತಾಳೆ. ನೆಕ್ಸ್ಟ್ ಡೇ ಅವನಪ್ಪ ಬಲ್ಬೀರ್ನ ಬರ್ತ್ಡೇ ಇರುತ್ತೆ. ಅಜ್ಜ, ಅಪ್ಪ, ಮಗ ಒಟ್ಟಿಗೆ ಫೋಟೋ ತೆಗಿಸ್ತಾರೆ. ನಂತರ ಫ್ಯಾಮಿಲಿ ಕೂಡ ಬಂದು ಫೋಟೋ ತೆಗಿಸುತ್ತೆ. ಅಲ್ಲಿ ಎಲ್ಲರೂ ಬಲ್ಬೀರ್ಗೆ ಗಿಫ್ಟ್ ಕೊಡ್ತಾ ಇರ್ತಾರೆ. ಇಲ್ಲಿ ರಣವಿಜಯ್ ತಮಾಷೆಗಾಗಿ ತನ್ನ ಉದ್ದ ಕೂದಲು ಗಿಫ್ಟ್ ಆಗಿ ಕೊಡ್ತೇನೆ ಅನ್ನುತ್ತಾನೆ. ತನಗೆ ಶಾರ್ಟ್ ಹೇರ್ ಇಷ್ಟ ಅನ್ನುತ್ತಾನೆ. ರಣವಿಜಯನ ಅಜ್ಜನನ್ನು ನೋಡ್ತೇವೆ. ಇವರಿಗೆ ಇನ್ನಿಬ್ಬರು ಸಹೋದರರಿದ್ದರು. ಒಬ್ಬ ಅಮೆರಿಕಕ್ಕೆ ಹೋಗಿ ತನ್ನ ಧರ್ಮ ಬದಲಾಯಿಸಿದ್ದ. ಒಬ್ಬ ಮುಸಲ್ಮಾನ ಆಗಿದ್ದ. ಅವನ ಹೆಸರು ಅಕ್ರಮ್. ಪಾರ್ಟಿಗೆ ದೊಡ್ಡ ದೊಡ್ಡ ಜನರು ಬಂದಿದ್ದರು. ವರುಣ್ ಅಂದ್ರೆ ಸೋದರ ಮಾವ ಬಂದು ರಣವಿಜಯ್ಗೆ ಹೇಳ್ತಾನೆ, ಹೋಗು ದೊಡ್ಡವರ ಬಳಿ ಮಾತಾಡು ಅಂತ. ಆದ್ರೆ ರಣವಿಜಯ್ ತನ್ನ ಅಜ್ಜನ ಬಳಿ ಮಾತಾಡುವುದಾಗಿ ಹೇಳ್ತಾನೆ. ಬೇರೆಯವರ ಒಟ್ಟಿಗೆ ನಾನು ಮಾತಾಡಲ್ಲ, ಇದರಲ್ಲಿ ನಾನು ಖುಷಿಯಾಗಿದ್ದೇನೆ ಅನ್ನುತ್ತಾನೆ. ಇದೇ ವಿಷಯಕ್ಕೆ ಇಬ್ಬರ ನಡು ಜಗಳ ಶುರುವಾಗುತ್ತೆ. ಅಲ್ಲಿಗೆ ರೀತ್ ಬಂದು ಹೇಳ್ತಾಳೆ, ಸಾರಿ ನಿನ್ನ ಸೋದರ ಮಾವನಿಗಾಗಿ. ಆದ್ರೆ ಮತ್ತೆ ಜಗಳ ಶುರುವಾಗುತ್ತೆ. ಈ ವಿಷಯ ಬಲ್ಬೀರ್ ಹತ್ತಿರ ಹೋಗುತ್ತೆ. ಅವರು ಇದಕ್ಕೆ ರಣವಿಜಯ್ಗೆ ಸರಿಯಾಗಿ ಬೈತಾರೆ. ನಂತರ ನಮಗೆ ಬಾಲ್ಯದ ಕತೆ ತೋರಿಸಲಾಗುತ್ತೆ. ರೀತ್ ಕಾಲೇಜಲ್ಲಿ ಓದುವಾಗ ಕೆಲ ಹುಡುಗರು ಅವಳ ರ್ಯಾಗಿಂಗ್ ಮಾಡಿದ್ದರು. ಆಗ ಅವಳು ಅಳಲು ಶುರು ಮಾಡಿದಾಗ ರಣವಿಜಯ್ ಬಂದು ಕೇಳ್ತಾನೆ, ನಿನ್ನೆ ಈ ಪರಿಸ್ಥಿತಿ ಯಾರು ಮಾಡಿದ್ರು? ನಂತರ ನಡೆಯುತ್ತಿದ್ದ ಕ್ಲಾಸ್ಗೆ ಒಂದು ಗನ್ ತಕೊಂಡು ಹೋಗ್ತಾನೆ ಮತ್ತು ಕೇಳ್ತಾನೆ, ಆ ಹುಡುಗರು ಯಾರು? ನನ್ನ ತಂಗಿಗೆ ತೊಂದರೆ ಕೊಟ್ಟವರು. ಆದ್ರೆ ಅವನ ಮಾತಿಗೆ ಯಾರು ಉತ್ತರ ಕೊಡಲ್ಲ. ಈಗ ಅವನು ಗನ್ ತಕೊಂಡು ಎಲ್ಲರನ್ನು ಬೆದರಿಸಲು ಶುರು ಮಾಡ್ತಾನೆ. ಆಗ ಅಲ್ಲಿದವರು ಹೇಳ್ತಾರೆ, ಅವರು 4 ಜನರಿದ್ದರು, ಇವತ್ತು ಬರ್ಲಿಲ್ಲ, ನಾಳೆ ಬಂದ ಕೂಡಲೇ ನಿಮಗೆ ಹೇಳ್ತೇವೆ. ಇದಕ್ಕೆ ಅವನು ಗಾಡಿ ತೆಗೆದು ತನ್ನ ಸಿಸ್ಟರ್ನ ಮನೆಗೆ ಕರ್ಕೊಂಡು ಹೋಗಲು ಆರಂಭಿಸ್ತಾನೆ ಮತ್ತು ಹೇಳ್ತಾನೆ, ನೀನು ನಾಳೆ ಕಾಲೇಜಿಗೆ ಬರಲ್ಲ. ಅದೃಷ್ಟ ಅನ್ನುವಂತೆ ಅವರಿಗೆ 4 ಜನ ರೋಡಲ್ಲಿ ಸಿಗ್ತಾರೆ. ಇಲ್ಲಿ ಅವರ ಚೇಸಿಂಗ್ ಫೈಟ್ ಶುರು ಆಗುತ್ತೆ. ಫೈಟ್ ನಲ್ಲಿ 2 ಕಡೆಯವರು ಗಾಯಗೊಳ್ತಾರೆ. ಈ ವಿಷಯ ಬಲ್ಬೀರ್ಗೆ ಗೊತ್ತಾಗುತ್ತೆ. ರಣವಿಜಯನ ಕರೆದು ಹೇಳ್ತಾರೆ, ಹಾಗಾದರೆ ಯಾಕೆ ನೀನು ಜನರಿಗೆ ಡಿಕ್ಕಿ ಹೊಡೆದೆ? ಕ್ಲಾಸ್ಗೆ ಗನ್ ತಕೊಂಡು ಯಾಕೆ ಹೋದೆ? ನೀನು ಹೀರೋ ಅಲ್ಲ ಝೀರೋ ಅನ್ನುತ್ತಾರೆ. ರಣವಿಜಯ್ ಹೇಳ್ತಾನೆ, ನಿಮ್ಮ ತಂಗಿಯೊಂದಿಗೆ ಈ ರೀತಿ ಆದ್ರೆ ನೀವು ಏನ್ ಮಾಡ್ತೀರಿ? ಬಲ್ಬೀರ್ ಕೋಪದಿಂದ ಅವನನ್ನು ಅಲ್ಲಿಂದ ಹೋಗಲು ಹೇಳ್ತಾರೆ. ಹೀಗಾಗಿ ರಣವಿಜಯ್ ಬಾಲ್ಯದಲ್ಲಿ ಅಮೆರಿಕಕ್ಕೆ ಹೊರಟು ಬಿಟ್ಟಿದ್ದ. ಈಗ ಪಾರ್ಟಿಯಲ್ಲಿ ಕೂಡ ಹಾಗೆ ಆಗುತ್ತೆ. ರಣವಿಜಯ್ ಹೋಗಲು ತಯಾರಾಗ್ತಾನೆ. ಇನ್ನು ಯಾವತ್ತೂ ವಾಪಸ್ಸು ಬರಲ್ಲ ಅನ್ನುತ್ತಾನೆ. ಇಲ್ಲಿಗೆ ಗೀತಾಂಜಲಿ ಬರ್ತಾಳೆ. ಅವಳು ಇಲ್ಲಿಗೆ ಅವನನ್ನು ಮದುವೆ ಆಗಲು ಬಂದಿದ್ದಳು. ಇಲ್ಲಿ ರಣವಿಜಯ್ ಗೀತಾಂಜಲಿನ ತನ್ನ ಫ್ಯಾಮಿಲಿಗೆ ತೋರಿಸ್ತಾನೆ. ಅವನ ಡ್ಯಾಡ್ ಕೇಕ್ ಕಟಿಂಗ್ ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಬ್ಯುಸಿಯಾಗಿದ್ದರು. ಅವನ ಮಾತಿಗೆ ಯಾವುದೇ ರಿಪ್ಲೈ ಕೊಡಲ್ಲ. ಈಗ ರಣವಿಜಯ್ ಗೀತಾಂಜಲಿನ ಕರ್ಕೊಂಡು ಪ್ರೈವೇಟ್ ಜೆಟ್ ನಲ್ಲಿ ಅಮೆರಿಕಕ್ಕೆ ಹೊರಟು ಬಿಡ್ತಾನೆ. ಮರುದಿನ ಇವರು ಹಿಂದೂ ಪದ್ಧತಿಯಂತೆ ಮದುವೆ ಕೂಡ ಆಗ್ತಾರೆ. ನಂತರ ಕತೆ 8 ವರ್ಷ ಮುಂದೆ ಹೋಗುತ್ತೆ. ನಾವೊಂದು ಎನಿಮಲ್ ನ ನೋಡ್ತೇವೆ. ಅವನ ಮನಸ್ಸಲ್ಲಿ ತುಂಬಾನೇ ಕೋಪ ಇರುತ್ತೆ. ಈಗ ಅವನು ವರುಣ್ ಇದ್ದ ಕಂಪನಿಗೆ ಹೋಗ್ತಾನೆ. ಹಲವಾರು ಬಾಡಿ ಗಾರ್ಡ್ಸ್ ಒಟ್ಟಿಗೆ ಅವನು ಕಂಪನಿ ಒಳಗೆ ಹೋಗ್ತಾ ಇದ್ದಂತೆ ವರುಣ ಕೊಂದು ಬಿಡ್ತಾನೆ. ಹಾಲ್ನಲ್ಲಿ ತುಂಬಾ ಜನ ಇರ್ತಾರೆ. ಇವರಲ್ಲಿ ಅಸ್ರಾರ್ ಉಲ್ಲಹಕ್ ಅನ್ನುವ ವ್ಯಕ್ತಿ ಎಲ್ಲವನ್ನು ನೋಡ್ತಾ ಇರ್ತಾನೆ. ಆದ್ರೆ ಏನು ಮಾಡಲ್ಲ. ಮನಸ್ಸಲ್ಲಿ ಏನೋ ಆಲೋಚನೆ ಮಾಡ್ತಿದ್ದ. ಅದು ಏನು ಅಂತ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ. ಇದರ ಬಳಿಕ ನಾವು ರಣವಿಜಯನ ಒಂದು ಫುಲ್ ಟೀಮ್ ಒಟ್ಟಿಗೆ ನೋಡ್ತೇವೆ. ಅವನು ಬಾಡಿ ಗಾರ್ಡ್ಗಳನ್ನು ಕರ್ಕೊಂಡು ಬಂದಿದ್ದ. ಗೀತಾಂಜಲಿಗೂ ರಣವಿಜಯ್ ಮರ್ಡರ್ ಮಾಡಿದ ವಿಷಯ ತಿಳಿದು ಹೋಗಿತ್ತು. ನಾನೊಬ್ಬ ಕ್ರಿಮಿನಲ್ ಒಟ್ಟಿಗಿದ್ದೇನೆ ಅಂತ ಅವಳು ಭಾವಿಸ್ತಾಳೆ. ಅಸಲಿಗೆ ಅವಳು ತನ್ನ ಮಕ್ಕಳನ್ನು ಅಮೆರಿಕಕ್ಕೆ ಕರ್ಕೊಂಡು ಹೋಗಲು ಬಯಸಿದ್ದಳು. ಇಲ್ಲಿ ಮರ್ಡರ್ ಯಾಕೆ ಆಯ್ತು, 8 ವರ್ಷದ ನಂತರ ಮತ್ತೆ ಇವರು ಯಾಕೆ ಇಲ್ಲಿ ಬಂದ್ರು ಅಂತ ತೋರಿಸಲಾಗುತ್ತೆ. ಅಂದ್ರೆ ಬ್ಯಾಕ್ ಸ್ಟೋರಿ. ಒಂದು ದಿನ ಬಲ್ಬೀರ್ ಗಾಲ್ ಪಡ್ತಿದ್ದ. ಆಗ ಅವನಿಗೆ 2 ಗುಂಡುಗಳು ಬಂದು ತಾಗುತ್ತೆ. ಆದ್ರೆ ಇದು ಯಾರು ಮಾಡಿದ್ದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ವಿಷಯ ರಣವಿಜಯ್ ತನಕ ತಲುಪುತ್ತೆ. ಅವನು 8 ವರ್ಷದ ನಂತರ ಮತ್ತೆ ಇಂಡಿಯಾಕ್ಕೆ ಬರ್ತಾನೆ. ತನ್ನ ಫ್ಯಾಮಿಲಿ ನೋಡಿ ತಂದೆ ಒಟ್ಟಿಗೆ ಮಾತಾಡ್ತಾನೆ. ಬಲ್ಬೀರ್ ಹೇಳ್ತಾರೆ, ನನ್ಗೆ ಮೊದಲು ಗುಂಡು ತಾಗಿದಾಗ ನಿನ್ನದೇ ನೆನಪು ಬಂತು. ನಾನು ಇಷ್ಟರವರೆಗೆ ಏನೆಲ್ಲ ಮಾಡಿದ್ದೆ, ಅದು ತಪ್ಪು ಅಂತ ನನಗೆ ಗೊತ್ತು. ನಾನು ಅದನ್ನು ಮಾಡಬಾರದಿತ್ತು ಅನ್ನುತ್ತಾರೆ. ಇದರೊಂದಿಗೆ ರಣವಿಜಯನ ಭೇಟಿ ಮಿಶ್ರಾ ಅಂಕಲ್ ಒಟ್ಟಿಗೆ ಆಗುತ್ತೆ. ಅವರು ಬಲ್ಬೀರ್ ಸಿಂಗ್ನ
ಒಳ್ಳೆ ಫ್ರೆಂಡ್ ಆಗಿದ್ದರು. ಅವರು ಹೇಳ್ತಾರೆ, ಇದು ಮೊದಲ ಸಲ ಅಲ್ಲ, ಬಲ್ಬೀರ್ ಮೇಲೆ ಹಿಂದೆ ಕೂಡ ಅಟ್ಯಾಕ್ ಆಗಿದೆ. ಮೊದಲು ಕೂಡ ಕೆಲವು ಜನ ಹೀಗೆ ಪ್ರಯತ್ನ ಮಾಡಿದ್ದರು, ಆದ್ರೆ ಈ ಅಟ್ಯಾಕ್ ನಿಲ್ಲುವಂತೆ ಕಾಣ್ತಾ ಇಲ್ಲ. ವರ್ಕರ್ಸ್ ಕೂಡ ಕೆಲಸಕ್ಕೆ ಬರುವುದು ನಿಲ್ಲಿಸಿ ಬಿಟ್ಟಿದ್ದಾರೆ. ರಣವಿಜಯ್ ಈಗ ಸ್ವಾಸ್ತಿಕ್ ಫ್ಯಾಕ್ಟರಿಗೆ ಹೋಗ್ತಾನೆ. ಎಲ್ಲರಿಗೂ ವಿಶ್ವಾಸ ಕೊಡ್ತಾನೆ. ಎಲ್ಲಿ ತನಕ ತಂದೆ ಕೊಲೆ ಮಾಡಲು ಪ್ರಯತ್ನ ಪಟ್ಟವರ ಕುತ್ತಿಗೆ ನಾನು ಕಡಿದಿಲ್ಲೋ ತಾನು ಸುಮ್ಮನೆ ಕುತ್ಕೊಳ್ಳಲ್ಲ ಅಂತ. ನಾವು ಇಂಡಿಯಾಕ್ಕಾಗಿ ಮೊದಲು ಕೂಡ ಮಾಡಿದ್ದೇವೆ, ಇನ್ನು ಮುಂದೆ ಕೂಡ ಮಾಡ್ತೇವೆ. ಎಲ್ಲರೂ ತಮ್ಮ ಕೆಲಸ ಹೃದಯದಿಂದ ಮಾಡ್ತೇವೆ ಅನ್ನುತ್ತಾನೆ. ರಣವಿಜಯ್ಗೆ ಗೊತ್ತಿತ್ತು ತಂದೆಗೆ ಸೆಕ್ಯೂರಿಟಿ ಇದ್ದರೂ ಕೂಡ ವೈರಿಗಳು ಅಟ್ಯಾಕ್ ಮಾಡಿದ್ದರು. ಈಗ ಅವನಿಗೆ ನಾರ್ಮಲ್ ಗಾರ್ಡ್ಸ್ ಅವಶ್ಯಕತೆ ಇರದೆ ಗಟ್ಟಿ ಮುಟ್ಟಿನ ಜನ ಬೇಕಾಗಿದ್ದರು. ಅವರು ಪ್ರತಿ ಸಲ ಜೀವ ಕೊಡಲು ತಯಾರಾಗಿರಬೇಕಂತ ಭಾವಿಸಿದ್ದ. ಅವನು ತನ್ನ ಅಜ್ಜನ ಹತ್ತಿರ ಹೋಗ್ತಾನೆ. ನನಗೆ ಗಾರ್ಡ್ನ ಅವಶ್ಯಕತೆ ಇದೆ ಅನ್ನುತ್ತಾನೆ. ಅವರು ನನ್ನ ಒಟ್ಟಿಗೆ ಇರಬೇಕಾಗುತ್ತೆ. ನಾನು ತಂದೆನ ಕೊಲೆ ಮಾಡಿದವರನ್ನು ಹುಡುಕಬೇಕು, ಅವರಿಗೆ ಮುಕ್ತಿ ಕೊಡಬೇಕು. ಅವನ ಮಾತಿಗೆ ಅಜ್ಜ ಒಪ್ಪಿಕೊಳ್ತಾರೆ. ಈ ಗಾರ್ಡ್ಸ್ ಬೇರೆಯವರು ಆಗಿರದೆ ಅವನ ಕಸಿನ್ಸ್ ಆಗಿದ್ದರು. ಮೊದಲು ಅವರು ಇದಕ್ಕೆ ನಿರಾಕರಿಸ್ತಾರೆ, ಆದ್ರೆ ಅಜ್ಜನ ಒಂದು ಮಾತಿಗೆ ಒಪ್ಪಿಕೊಂಡು ಬಿಡ್ತಾರೆ. ಎಲ್ಲರೂ ಒಟ್ಟಾಗಿ ಕೊಲೆಗಾರನ ಹಿಡಿಯಲು ಪ್ರಯತ್ನ ಕೂಡ ಮಾಡ್ತಾರೆ. ಒಂದು ಬಾರಿ ತಂದೆ ಮೇಲೆ ಆದ ದಾಳಿ ಅದು ಮತ್ತೊಮ್ಮೆ ಆಗ್ಬಾರ್ದಂತ ರಣವಿಜಯ್ ಬಯಸಿ ಒಂದು ಬಾಡಿ ಡಬಲ್ ನ ತರ್ತಾನೆ. ಅವನಿಂದ ಬಲ್ಬೀರ್ ನ ರೂಟೀನ್ ಹೇಳ್ತಾನೆ. ಬಾಡಿ ಡಬಲ್ ಅಥವಾ ಡಾಪ್ಲಿಂಗರ್ ಅಂದ್ರೆ ಒಬ್ಬರದರ ಮತ್ತೊಬ್ಬರು ಸೇಮ್ ಇರ್ತಾರೆ. ಒಂದು ದಿನ ಅವನು ತನ್ನ ಮನೆಗೆ ಹೋಗುವಾಗ ಆಗ ಅವನ ಮೇಲೆ ಅಸ್ರಾರ್, ನಾವು ಮೂವಿ ಶುರುವಿನಲ್ಲೇ ನೋಡಿದವನು, ಅವನು ಬಂದು ತನ್ನ ಗಾರ್ಡ್ಸ್ ಒಟ್ಟಿಗೆ ಗುಂಡು ಹಾರಿಸ್ತಾನೆ. ಬಾಡಿ ಡಬಲ್ ನ ಬಲ್ಬೀರ್ ಅಂತ ಅಂದುಕೊಂಡು ಕೊಂದು ಬಿಡ್ತಾನೆ. ಈ ವಿಷಯ ಬಲ್ಬೀರ್ ಸಿಂಗ್ ಫ್ಯಾಮಿಲಿಗೂ ತಲುಪುತ್ತೆ. ಆದ್ರೆ ಇಲ್ಲಿ ಗೊತ್ತಾಗುತ್ತೆ ಅಸಲಿ ಬಲ್ಬೀರ್ ಜೀವಂತ ಇದ್ದಾನೆ ಅಂತ. ವರುಣ್ ಅವರನ್ನು ನೋಡಿ ಅವನ ತಲೆ ಹಾಳಾಗಿ ಹೋದಂತೆ ಆಗುತ್ತೆ. ಇದು ಹೇಗೆ ಆಯ್ತು ಅಂತ ಭಾವಿಸ್ತಾನೆ. ಕಾಲ್ ಮಾಡಿ ಅಸ್ರಾರ್ಗೆ ಹೇಳ್ತಾನೆ, ನೀನು ಯಾರನ್ನು ಹೊಡೆದೆ? ಅವನು ಬಾಡಿ ಡಬಲ್ ಆಗಿದ್ದ, ಬಲ್ಬೀರ್ ಈಗಲೂ ಜೀವಂತ ಇದ್ದಾನೆ. ಆಗ ಅಸ್ರಾರ್ ಹೇಳ್ತಾನೆ, ಬಲ್ಬೀರ್ನ ಕೊಲ್ಲೋ ಬದಲು ಈ ಸಣ್ಣವನನ್ನು ನಾನೇ ಕೊಲ್ತೇನೆ. ಆದ್ರೆ ಅವನ ಕೊಲ್ಲ ಟ್ಯಾಪ್ ಆಗಿತ್ತು. ಈ ಎಲ್ಲ ವಿಷಯ ಪೂರ್ತಿ ಫ್ಯಾಮಿಲಿಗೆ ಸ್ಪ್ರೆಡ್ ಆಗುತ್ತೆ. ನಾವು ಸ್ವಲ್ಪ ಮುಂಚೆ ನೋಡಿದ ಸೀನ್ ಅಂದ್ರೆ ರಣವಿಜಯ್ ವರುಣ ಕೊಲ್ಲುವ ಸೀನ್ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ರಣವಿಜಯ್ಗೆ ಈಗ ಗೊತ್ತಾಗಿ ಹೋಗಿತ್ತು ಅಸ್ರಾರ್ನ ಜನ ತನ್ನ ಹಿಂದೆ ಬರಬಹುದಂತ. ಹೀಗಾಗಿ ಅವನು ಒಂದು ದೊಡ್ಡ ಗನ್ ಆರ್ಡರ್ ಮಾಡ್ತಾನೆ. ಅಸ್ರಾರ್ ಒಂದು ಮಲ್ಟಿ ಮಿಲಿಯನಿಯರ್ ಕಂಪನಿಯ ಮಾಲೀಕ ಆಗಿದ್ದು ಸ್ವಸ್ತಿ ಕಂಪನಿನ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಬಯಸಿದ್ದ. ತನ್ನ ಬಿಸ್ನೆಸ್ ಇನ್ನಷ್ಟು ಎಕ್ಸ್ಪಾಂಡ್ ಮಾಡಲು ಬಯಸಿದ್ದ. ಈ ವಿಷಯ ರಣವಿಜಯ್ಗೆ ಗೊತ್ತಾಗಿ ಒಂದು ಗನ್ ತಯಾರು ಮಾಡಿದ್ದ. ಅದನ್ನು ಬೆಂಗಳೂರಲ್ಲಿ ತಯಾರಿಸಲಾಗುತ್ತಿತ್ತು. ಈಗ ರಣವಿಜಯ್ ಇದ್ದಲಿಕ್ಕೆ ಗೂಂಡಾಗಳು ಬರ್ತಾರೆ. ರಣವಿಜಯ್ ಗನ್ ಡೆಲಿವರಿ ಕೊಡಲು ಬಂದಿದ್ದ ವ್ಯಕ್ತಿಯಿಂದ ಗನ್ ತಕೊಂಡು 300 ಗೂಂಡಾ ಜನರನ್ನು ಹೊಡೆದು ಉರುಳಿಸ್ತಾನೆ. ಇಲ್ಲಿ ಅಸ್ರಾರ್ ಸಾಯ್ತಾನೆ. ಆದ್ರೆ ರಣವಿಜಯ್ಗೆ ಗುಂಡು ತಾಗುತ್ತೆ. ಸೀನ್ ಶಿಫ್ಟ್ ಆಗುತ್ತೆ ಹಾಸ್ಪಿಟಲ್ಗೆ. ಅಲ್ಲಿ ಅವನ ಕೆಲವು ಶಕ್ತಿ ಕಮ್ಮಿ ಆಗಿತ್ತು. 14 ದಿನ ಅವನು ಕೋಮಾದಲ್ಲಿದ್ದ. ಡಾಕ್ಟರ್ಸ್ ಬಂದು ಹೇಳ್ತಾರೆ, ಇವನಿಗೆ ಜೀವಿಸಲು ಹೆಚ್ಚು ದಿನ ಇಲ್ಲ, ಇವನಿಗೆ ಹಾರ್ಟ್ ಡೋನರ್ನ ಅವಶ್ಯಕತೆ ಇದೆ. ಇವನ ಹೃದಯ ಬದಲು ಮಾಡದಿದ್ರೆ ಇವನು ಸಾಯ್ತಾನೆ. ಕೊನೆಗೆ ಇವರಿಗೆ ಒಬ್ಬರು ಹಾರ್ಟ್ ಡೋನರ್ ಸಿಗ್ತಾರೆ. ಮನೆಯಲ್ಲಿ ಪೂಜೆ ಕೂಡ ಮಾಡಲಾಗುತ್ತೆ. ರಣವಿಜಯ್ ಡಿಸೈಡ್ ಮಾಡಿದ್ದ ಅವನು ವೈರಿಗಳನ್ನು ಕೊಂದೇ ಬಿಡ್ತಾನಂತ. ಅಸ್ರಾರ್ ಹಿಂದೆ ಯಾರ ಕೈ ಇದ್ದಂತ ಪತ್ತೆ ಮಾಡಲು ಬಯಸಿದ್ದ. ರಣವಿಜಯ್ ಸರಿಯಾಗಲು 3-4 ತಿಂಗಳಿನ ಟೈಮ್ ಬೇಕಿತ್ತು. 3 ತಿಂಗಳ ನಂತರ ಅವನು ಚೇತರಿಸಿಕೊಳ್ತಾನೆ. ಸೀನ್ ಶಿಫ್ಟ್ ಆಗುತ್ತೆ ಸ್ಕಾಟ್ಲೆಂಡ್ಗೆ. ಅಲ್ಲಿ ನಾವು ಅಸ್ರಾರ್ನ ಬ್ರದರ್ ಅಬ್ರಾರ್ನ ನೋಡ್ತೇವೆ. ಬಾಲ್ಯದಲ್ಲಿ ಇವನ ತಾಯಿಯ ಡೆತ್ ಆಗಿತ್ತು, ಹೀಗಾಗಿ ಮಾತಾಡೋದೇ ಬಿಟ್ಟು ಬಿಟ್ಟಿದ್ದ. ಅಬ್ರಾರ್ ಇವತ್ತು ತನ್ನ 3ನೇ ಮದುವೆ ಆಗಲಿದ್ದ. ಆಗ ಅವನಿಗೆ ಸುದ್ದಿ ಬರುತ್ತೆ, ನಿನ್ನ ಬ್ರದರ್ ಇಂಡಿಯಾದಲ್ಲಿ ಸತ್ತಿದ್ದನಂತ. ಇದರಿಂದ ಅವನು ಕೋಪದಲ್ಲಿ ವಿಷಯ ಹೇಳಲು ಬಂದವನನ್ನೇ ಹೊಡೆದು ಬಿಡ್ತಾನೆ. ಈಗ ಅವನು ಮತ್ತೊಬ್ಬ ಸಹೋದರ ಮತ್ತು ಇವನು ಸೇರಿ ಪ್ಲಾನ್ ಮಾಡ್ತಾರೆ ಸ್ವಾಸ್ತಿಕ್ ಫ್ಯಾಕ್ಟರಿನ ಹೇಗೆ ನಾಶ ಮಾಡಬೇಕಂತ. ಸೀನ್ ಶಿಫ್ಟ್ ಆಗುತ್ತೆ ಇಂಡಿಯಾಗೆ. ಅಲ್ಲಿ ರಣವಿಜಯ್ನ ಮೀಟ್ ಆಗಲು ಅವನ ಹಾರ್ಟ್ ಡೋನರ್ನ ಫಿಯಾನ್ಸೆ ಅಂದ್ರೆ ಜೋಯ ಬರ್ತಾಳೆ ಮತ್ತು ಅವನಿಗೆ ಹೇಳ್ತಾಳೆ, ನಿನ್ಗೆ ಸಿಕ್ಕಿದ್ದ ಹಾರ್ಟ್ ಅದು ನಾನು ಮದ್ವೆ ಆಗೋ ವರನದ್ದು. ರಣವಿಜಯ್ ಹೇಳ್ತಾನೆ, ನಾನು ಕ್ಷಮೆ ಕೇಳ್ತೇನೆ, ಯಾಕಂದ್ರೆ ನೀನು ಮದ್ವೆ ಆಗೋನ ಒಟ್ಟು ನಿನ್ನ ಮದ್ವೆ ಆಗದಿದ್ದಕ್ಕೆ. ಒಂದು ವೇಳೆ ನಿನಗೆ ಅವನ ಹಾರ್ಟ್ ಫೀಲ್ ಮಾಡ್ಬೇಕು ಅಂತ ಅನಿಸಿದ್ರೆ ನೀನು ನನ್ನ ಹತ್ತಿರ ಬರಬಹುದು. ಈಗ ಅವನು ತನ್ನ ಅಜ್ಜನ ಮನೇಲಿ ಇರಲು ಅವಳಿಗೆ ಪರ್ಮಿಷನ್ ಕೊಡ್ತಾನೆ, ಮತ್ತೊಂದು ಜಾಗ ಕೂಡ ಕೊಡ್ತಾನೆ. ಇವರ ನಡುವಿನ ಸಂಬಂಧ ತಿಳಿದು ಗೀತಾಂಜಲಿ ಅವನನ್ನು ಬಿಡಲು ತಯಾರಾಗ್ತಾಳೆ. ಆದರೆ ರಣವಿಜಯ್ ಹೇಳ್ತಾನೆ, ನನಗೆ ಸ್ವಲ್ಪ ಟೈಮ್ ಬೇಕು, ನಾನು ನನ್ನ ಮೇಲೆ ಅಟ್ಯಾಕ್ ಮಾಡಲು ಬಂದವರನ್ನು ಹುಡುಕಬೇಕು, ಅಲ್ಲೇ ತನಕ ಸುಮ್ಮನೆ ಕುತ್ಕೊಳ್ಳಲ್ಲ. ಮರುದಿನ ಜೋಯ ಹತ್ತಿರ ರಣವಿಜಯ್ ಹೋಗ್ತಾನೆ. ರೋಲ್ಸ್ ರಾಯ್ ಕಂಪನಿಯ ಮಾಲೀಕನನ್ನು ಕರೆದು ಹೇಳ್ತಾನೆ, ಲವ್ ಬೈಟ್ ಕಲರ್ನ ರೋಲ್ಸ್ ರಾಯ್ ಬೇಕು ಅಂತ. ಕೆಲವು ಸಮಯದ ನಂತರ ಕಾರ್ನ ಡೆಲಿವರಿ ಆಗುತ್ತೆ. ಅದರಲ್ಲಿ ಒಂದು ಬಾಂಬ್ ಫಿಕ್ಸ್ ಆಗಿರುತ್ತೆ. ಇವರು ಆ ಕಾರ್ನಲ್ಲಿ ಕುತ್ಕೊಳ್ತಾರೆ ಅನ್ನುವಾಗ ಕಾರ್ನ ಬ್ಲಾಸ್ಟ್ ಆಗುತ್ತೆ. ಜೋಯಾಗೆ ತುಂಬಾನೇ ಟೆನ್ಷನ್ ಆಗ್ತಿತ್ತು. ಅದಕ್ಕೆ ರಣವಿಜಯ್ ಹೇಳ್ತಾನೆ, ನೀನು ಒಂದು ರೀತಿಲಿ ನನ್ನ ವೈಫ್, ನಾವೀಗ ಈ ಜಾಗ ಬಿಟ್ಟು ಹೋಗ್ತಿದ್ದೇವೆ. ನನ್ನ ಹಳೆ ವೈಫ್ಗೆ ಡೈವರ್ಸ್ ಕೊಡ್ತೇನೆ, ನಾವು ಬೇರೆ ಕಡೆಗೆ ಹೋಗುವ. ನೀನು ಕೇವಲ ನನ್ನವಳು, ನಾನು ನಿನಗೆ ಯಾವುದೇ ಅಪಾಯ ಬರದಂತೆ ನೋಡ್ತೇನೆ. ಜೋಯ್ ಅವನಿಗೆ ಹೇಳ್ತಾಳೆ, ನಾನು ಇಷ್ಟರ ತನಕ ನಿನಗೆ ಸುಳ್ಳು ಹೇಳಿದ್ದೆ, ನಾನೊಬ್ಬಳು ಡಬಲ್ ಏಜೆಂಟಾಗಿ ಕೆಲಸ ಮಾಡ್ತಿದ್ದೆ. ನನ್ನ ಅಬ್ರಾರ್ ನಿನ್ನ ಹತ್ತಿರ ಕಳಿಸಿದ್ದ, ಯಾಕೆಂದರೆ ನಿನ್ನ ಎಲ್ಲ ವಿಷಯ ಅವನ ತನಕ ತಲುಪಿಸಲು. ಅವರ ಪ್ಲಾನ್ ನಿನ್ನಂತೆ ಕಾಣುವ ವ್ಯಕ್ತಿನ ಇಂಡಿಯಾಗೆ ಕಳಿಸೋದು. ನಿನ್ನ ಜೀವಂತ ಕೊಲ್ಲಲಾಗುತ್ತೆ, ನಂತರ ಅವನು ನಿನ್ನ ಫ್ಯಾಮಿಲಿನ ಕೊಲ್ತಾನೆ. ಯಾರು ಸಾಯ್ತಾರೆ ಅವರು ಹೇಳ್ಬೋದು, ನಮ್ಮ ಬಚಾವ್ ಮಾಡಲು ಬಯಸಿದವನು ನಮ್ಮ ಹಿಂದೆ ಯಾಕೆ ಬಿದ್ದ ಅಂತ.
ಇದಕ್ಕೆ ರಣವಿಜಯ್ ಹೇಳ್ತಾನೆ, ಇದೆಲ್ಲ ಮೊದಲೇ ನನಗೆ ಗೊತ್ತಿತ್ತು. ನಿನ್ನ ಬಾಯಿಂದ ಕೆಳ ಬಯಸಿದ್ದೆ, ನೀನು ಎಲ್ಲಿ ತನಕ ಹೇಳುತ್ತೆ ಅಂತ ಕೆಳ ಬಯಸಿದ್ದೆ. ಇದರ ನಂತರ ರಣವಿಜಯ್ ಸೀದಾ ನೇರವಾಗಿ ಸ್ಕಾಟ್ಲೆಂಡ್ಗೆ ಬರ್ತಾನೆ. ಅಬ್ರಾರ್ ಕೂಡ ಅವನನ್ನು ಕೊಲ್ಲ ಬಯಸಿದ್ದ. ಅವನ ಸೋದರ ಅಬಿದ್ ಹೇಳ್ತಾನೆ, ಒಂದ್ ವೇಳೆ ನಾವು ಜೀವಂತ ಇದ್ರೆ ಪ್ಲಾನ್ ಯಾವಾಗ ಬೇಕಾದ್ರೂ ಎಕ್ಸಿಕ್ಯೂಟ್ ಮಾಡ್ಬೋದು. ನಂತರ ಅವರು ಫ್ಲೈಟ್ ನಲ್ಲಿ ಬೇರೆ ಕಡೆ ಹೋಗಲು ಪ್ಲಾನ್ ಮಾಡಿದ್ದರು. ಆದರೆ ಇಲ್ಲಿಗೆ ರಣವಿಜಯ್ ಬರ್ತಾನೆ. ಮತ್ತೆ ಇಲ್ಲಿ ಫೈಟ್ ಶುರುವಾಗುತ್ತೆ. ಫೈಟ್ ಮಾಡ್ತಾ ಮಾಡ್ತಾ ಇವರ ಶಕ್ತಿ ಕಮ್ಮಿ ಆಗುತ್ತೆ. ರಣವಿಜಯ್ ಅಬ್ರಾರ್ಗೆ ಹೇಳ್ತಾನೆ, ನೀನು ನನ್ನ ಕಸಿನ್ ಇದ್ದಂತೆ. ಒಂದ್ ವೇಳೆ ನೀನು ನನ್ನ ತಂದೆನ ಕೊಲ್ಲು ಹಠ ಬಿಟ್ರೆ ನಾನು ನಿನ್ನ ಜೀವಂತ ಕೊಲ್ಲಲ್ಲ. ಆದರೆ ಇದಕ್ಕೆ ಅಬ್ರಾರ್ ಒಪ್ಪಲ್ಲ. ಕೋಪದಲ್ಲಿ ರಣವಿಜಯ್ ಅವನನ್ನು ಕೊಂದು ಬಿಡ್ತಾನೆ. ಖುಷಿಯಲ್ಲಿ ಮನೆಗೆ ಹೋಗಿ ತಂದೆಗೆ ಹೇಳ್ತಾನೆ, ನಾನು ನಿಮ್ಮ ವೈರಿನ ಕೊಂದು ಬಿಟ್ಟೆ. ಆದರೆ ಅವನ ಸಹೋದರ ಇನ್ನೂ ಜೀವಂತ ಇದ್ದಾನೆ. ನಿಮ್ಮ ಕೊಲ್ಲಲು ಪ್ರಯತ್ನ ಮಾಡಬಹುದು. ಈ ರಜೆಯಲ್ಲಿ ನೀವು ನನ್ನೊಟ್ಟಿಗೆ ಅಮೆರಿಕಕ್ಕೆ ಬನ್ನಿ. ಬಲ್ಬೀರ್ ಅಮೆರಿಕಕ್ಕೆ ಹೋಗಲು ರೆಡಿ ಇರಲ್ಲ. ಇಲ್ಲಿ ರಣವಿಜಯ್ಗೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಈಗ ಅವನು ಅಮೆರಿಕಕ್ಕೆ ಹೋಗಲು ಬಯಸಿದ್ದೆ ಇಂಡಿಯಾದಲ್ಲಿ ಇರಲು ಬಯಸ್ತಾನೆ. ಈ ಸಿನಿಮಾದ ದೊಡ್ಡ ಟ್ವಿಸ್ಟ್ ಏನಂದ್ರೆ, ಮೂವಿ ಎಂಡಿನಲ್ಲಿ ತೋರಿಸಲಾಗುತ್ತೆ ಅಬ್ರಾರ್ಗೆ ಒಬ್ಬ ಸಣ್ಣ ಸಹೋದರನಿದ್ದ. ಅವನ ಹೆಸರು ಅಜೀಜ್ನ ಪೇಸು ಸರ್ಜರಿ ಮಾಡಲಾಗಿತ್ತು, ಅಂದ್ರೆ ಬಾಡಿ ಡಬಲ್. ನೋಡಲು ಸೇಮ್ ರಣವಿಜಯ್ ತರ ಕಾಣಿಸ್ತಾನೆ. ಅವನು ರಣವಿಜಯ್ನ ಬಾಡಿ ಗಾರ್ಡ್ಸ್ನ ಹಿಡಿದು ಬಿಟ್ಟಿದ್ದ ಮತ್ತು ಅಭಿದೊಟ್ಟಿಗೆ ಸೇರಿ ರಣವಿಜಯ್ನ ಫ್ಯಾಮಿಲಿ ಮೇಲೆ ಸೇಡು ತೀರಿಸಿಕೊಳ್ಳಲು ತಯಾರಾಗ್ತಾನೆ. ಇದು ಪಾರ್ಟ್ 2 ಅನ್ಬೋದು. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.